ನಮಸ್ಕಾರಪ್ಪ ಎಲ್ಲ ಮಂದಿಗೆ ನಾನು ನಿಮ್ಮ ಗುರು ಆಲತಿ ಮಾತಾಡಕತ್ತೀನಿ. ಇವತ್ತು ಎಲ್ಲಿ ಬಂದೇವಪ್ಪ ಅಂತಂತಂದ್ರೆ ಗೋವಾಗೆ ಬಂದೇವಿ. ಗೋವಾದಾಗ ಪೋಂಡಾಕ ಒಂದು ಏರಿಯಾದಾಗ ಬಂದೇವಿ. ಯಾಕಪ್ಪ ಅಂತಂದ್ರೆ ಕೆಲಸದ ಮೇಲೆ ಅಂತೇಳಿ ಪೋಂಡಾಕ್ ಬಂದಿದ್ವಿ. ಶ್ರೀ ಹನುಮಾನ ದೇವಸ್ಥಾನಕ್ಕೆ ಬಂದೇವಿ. ಯಾಕಪ್ಪ ಅಂತಂದ್ರೆ ಶನಿವಾರ ಬಂತಂತಂದ್ರೆ ಹನುಮಪ್ಪನ ದರ್ಶನ ಮಾಡೋದು ಒಂಥರ ಭಾಳ ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ಆ ಒಂದು ಕಾರಣದಿಂದ ಪೋಂಡಾದ ಒಂದು ಹನುಮಾನ ದೇವಸ್ಥಾನಕ್ಕೆ ಬಂದೇವಿ. ಇದು ಬೈಪಾಸ್ ಹತ್ತಿರ ಬರುತ್ತೆ. ಬಹಳ ಒಂದು ಸುಂದರವಾದ ದೇವಸ್ಥಾನ. ಆ ಒಂದು ಕಾರಣದಿಂದ ನಾವು ಕೂಡ ದೇವಸ್ಥಾನವನ್ನು ನೋಡಲಿಕ್ಕೆ ಅಂತ ಬಂದ್ವಿ, ಅದೇ ರೀತಿ ದರ್ಶನವನ್ನು ಪಡಲಿಕ್ಕೆ ಅಂತ ಬಂದ್ವಿ. ಬಹಳ ಖುಷಿಯಾದಪ್ಪ ಇಲ್ಲಿ ಬಂದಿದ್ದಕ್ಕೆ. ಯಾಕಪ್ಪ ಅಂತಂದ್ರೆ ಭಾಳ ನೆಮ್ಮದಿಯಿಂದ ಕೂತ್ಬಿಟ್ಟು ದರ್ಶನ ಮಾಡಿಬಿಟ್ಟು ಒಂದು 10-15 ನಿಮಿಷ ಆರಾಮ್ ಕೂತ್ಬಿಟ್ಟು ದರ್ಶನ ಮಾಡಿಬಿಟ್ಟು ಮನಸ್ಸಿಗೆ ಭಾಳ ಖುಷಿ ಆಯ್ತು. ಆ ಒಂದು ಕಾರಣದಿಂದ ನಾವು ಕೂಡ ವಿಡಿಯೋ ಮಾಡ್ತಾ ಇರೋದು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ, ಇದು ಗೋವಾದ ಒಂದು ಪೋಂಡಾದಲ್ಲಿ ಬರುವಂಥ ಒಂದು ದೇವಸ್ಥಾನದ ಒಂದು ನೋಟವನ್ನು ನೋಡ್ತಾ ಇದ್ದೀರಿ. ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ. ಇವಾಗ ಒಳಗಡೆ ಹೋಗೋಣ. ಯಾವ ರೀತಿಯಾದಂಥ ವಾತಾವರಣ ಐತಿ, ಹೇಗೈತಿ, ಹೇಗಿಲ್ಲ ಅಂತ ನೋಡೋಣ. ಸ್ನೇಹಿತರೆ, ಇದು ದೇವಸ್ಥಾನದ ಒಳಗಡೆ ಒಂದು ನೋಟವನ್ನು ನೋಡ್ತಾ ಇದ್ದೀರಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವರ್ಕ್ ಮೇಲೆ ಅಂತ ಪೋಂಡಾಕ್ ಹೋದಾಗ ಮಾಡಿರುವಂಥ ವಿಡಿಯೋ ಇದು. ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡ್ರಪ್ಪ, ಮಾರುತಿಯ ಒಂದು ಸ್ತೋತ್ರವನ್ನು ಕೂಡ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಇಲ್ಲಿ ಬರೆದಿದ್ದಾರೆ ಶ್ರೀ ಮಾರುತಿ ಸ್ತೋತ್ರ ಅಂತ. ಸ್ನೇಹಿತರೆ, ದೇವಸ್ಥಾನ ಚಿಕ್ಕದಾಗಿ ಚಕ್ಕದಾಗಿ ಬಹಳ ಒಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆ ಒಂದು ಕಾರಣದಿಂದ ಮಾತ್ರ ನಾನು ವಿಡಿಯೋ ಮಾಡ್ತಾ ಇರೋದು. ನೋಡ್ರಿ ಎಷ್ಟು ಚೆನ್ನಾಗಿ ಇಲ್ಲಿ ಚಿಕ್ಕದಾಗಿ ಎಷ್ಟೊಂದು ಚೆನ್ನಾಗಿ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಮೂರ್ತಿ ಕೂಡ ಬಹಳ ಸುಂದರವಾಗಿತ್ತು. ಆ ಒಂದು ಕಾರಣದಿಂದ ನಾನು ಕೂಡ ಇಲ್ಲಿ ಬಂದು ದರ್ಶನ ಪಡೆದು ಬಹಳ ಖುಷಿ ಆಯ್ತು. ಪ್ರಸಾದ ಕೊಟ್ಟರು, ಪ್ರಸಾದ ತೊಗೊಂಡ್ವಿ, ಆಮೇಲೆ ದರ್ಶನ ಮಾಡಿದ್ವಿ. ದರ್ಶನ ಮಾಡಿದ್ಮೇಲೆ ಬಹಳ ಖುಷಿ ಆಯ್ತು. ಸ್ನೇಹಿತರೆ ನೋಡ್ರಿಪ್ಪ, ಎಷ್ಟು ಚೆನ್ನಾಗಿ ಇಲ್ಲಿ ಮೂರ್ತಿಯನ್ನು ಕಾಣ್ತಾ ಇದೆ. ನಿಮಗೆ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಳ್ರಿ. ಆ ಒಂದು ಕಾರಣದಿಂದ ನಾವು ಕೂಡ ಇಲ್ಲಿ ಬಂದ್ವಿ. ಒಂದು ರೌಂಡ್ ಹಾಕಿ ಹನುಮಪ್ಪಗೆ ಎಲ್ಲ ನೀನು ನೋಡ್ಕೊಪ್ಪ, ಎಲ್ಲ ನೀನು ಒಳ್ಳೇದು ಮಾಡಪ್ಪ ಅಂತೇಳಿ ನಾವು ಒಂದು ರೌಂಡ್ ಹಾಕಾಕತ್ವಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ, ಒಂದು ಪೋಂಡಾದಲ್ಲಿ ಬರುವಂಥ ಒಂದು ಮಾರುತಿಯ ಒಂದು ದೇವಸ್ಥಾನವನ್ನು ನೋಡಲಿಕ್ಕೆ ಅಂತ ಬಂದಿದ್ದೀವಿ. ಸ್ನೇಹಿತರೆ, ಈ ಸೈಡ್ ನೀವು ಯಾವಾಗ ಟ್ರಿಪ್ಪಿಗೆ ಅಥವಾ ಏನಾದರೂ ಒಂದು ಕೆಲಸಕ್ಕೆ ಬಂದಿದ್ದಂದರೆ ಶನಿವಾರ ಇತ್ತಂತಂದ್ರೆ ದರ್ಶನ ಪಡೀರಿ. ಮಸ್ತಾಗಿರುವಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿಪ್ಪ, ಮೂರ್ತಿ ಇದ್ದಾರೆ, ಫೋಟೋ ಇಟ್ಟಿದ್ದಾರೆ, ಕಾಯಿಗಳನ್ನು ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಇದ್ದಾರೆ. ಎಲ್ಲ ಪೂಜಾ ಪರಿಕರಗಳನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಅವನ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟು ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಆ ಒಂದು ಕಾರಣದಿಂದ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಇಂಥ ವಿಡಿಯೋಸ್ಗಳನ್ನು ತೋರಿಸ್ತಾ ಇರ್ತೀನಿ, ಅದೇ ರೀತಿ ಶೇರ್ ಮಾಡ್ತಾ ಇರ್ತೀರಿ. ಎಲ್ಲರೂ ಕೂಡ ದರ್ಶನ ಪಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.